ಹಾಯ್ ಸ್ಪರ್ಧಾರ್ಥಿಗಳೇ, ಇಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇಂದಿನ ನೋಟಿಫಿಕೇಶನ್ ಏನಂದರೆ, ರೈಟ್ಸ್ ಲಿಮಿಟೆಡ್ನಲ್ಲಿ ಖಾಲಿ ಇರುವ ಎಂಗೇಜ್ಮೆಂಟ್ ಆಫ್ ಮಲ್ಟಿಪಲ್ ಇಂಜಿನಿಯರಿಂಗ್ ಪ್ರೊಫೆಷನಲ್ ಕಾಂಟ್ರಾಕ್ಟ್ ಬೇಸಿಸ್ ವೇಕೆನ್ಸಿಗಳು ಖಾಲಿ ಇದ್ದು ನೋಡಿರಿ. ಈಗಾಗಲೇ ಅಪ್ಲಿಕೇಶನ್ ಪ್ರಾರಂಭವಾಗಿದ್ದು, ಅಂದರೆ ನೋಡಿರಿ 26/11/2025 ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಲಾಗುವುದು. ಕೊನೆ ದಿನಾಂಕ ಬಂದುಬಿಟ್ಟು 25/12/2025 ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶವಿರ್ತದೆ. ಇದನ್ನು ಮತ್ತಿನ್ನು ಅಭ್ಯರ್ಥಿನ ಸೆಲೆಕ್ಷನ್ ಪ್ರೋಸೆಸ್ ಅಂದ್ರೆ ರಿಟರ್ನ್ ಎಕ್ಸಾಮ್ ಮಾಡುವ ಮೂಲಕ ಸೆಲೆಕ್ಟ್ ಮಾಡ್ಕೋತಾರೆ. ನೋಡಿರಿ, ರಿಟರ್ನ್ ಟೆಸ್ಟ್ ಡೇಟ್ ಕೂಡ ಹೇಳ್ಯಾರ. ನೋಡಿರಿ, 11/1/2026 ರಿಟರ್ನ್ ಎಕ್ಸಾಮ್ ಇರುತ್ತೆ. ಇನ್ನು ಇದರಲ್ಲಿ ಯಾವ ರೀತಿ ಪೋಸ್ಟ್ ಖಾಲಿ ಇದಾವ ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ಹೇಳಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ. ನೋಡಿರಿ, ವೇಕೆನ್ಸಿನ 4 ರೀತಿ ಹಂಚಿಕೆ ಮಾಡಾಗಿದೆ. ಯಾವ ರೀತಿ ಅಂದರೆ ನಾರ್ತ್, ಈಸ್ಟ್, ವೆಸ್ಟ್ ಮತ್ತು ಸೌತ್ನಂತ 4 ರೀತಿ ಹಂಚಿಕೆ ಮಾಡಲಾಗಿದೆ. ನೋಡಿರಿ, ನಾರ್ತ್ ಒಳಗೆ ಯಾವ್ಯಾವ ರಾಜ್ಯಗಳು ಬರ್ತಾವಂದ್ರೆ ಡೆಲ್ಲಿ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಲಡಾಖ, ಪಂಜಾಬ್, ರಾಜಸ್ಥಾನ್, ಉತ್ತರ ಪ್ರದೇಶ, ಉತ್ತರಾಖಂಡ್, ಚಂಡೀಗಢ ಬರುತ್ತೆ. ಇನ್ನು ಈಸ್ಟ್ ಒಳಗೆ ಬಂದ್ರೆ ಅಸ್ಸಾಮ, ಆಂಧ್ರ ಪ್ರದೇಶ, ಮಿಜೋರಾಮ, ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡ್, ಸಿಕ್ಕಿಂ, ತ್ರಿಪುರಾ ಮತ್ತು ಬಿಹಾರ, ಒಡಿಶಾ, ಜಾರ್ಖಂಡ್ನಲ್ಲಿ ಖಾಲಿ ಇರುವ ಪೋಸ್ಟ್ ಅದಾವ. ಮತ್ತು ವೆಸ್ಟ್ನಲ್ಲಿ ನೋಡೋದಾದರೆ ಗುಜರಾತ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಛತ್ತೀಸ್ಗಢ, ಗೋವಾ, ದಾದ್ರಾ ಮತ್ತು ನಗರ ಹವೇಲಿಗಳು ಬರುತ್ತೆ. ಇನ್ನು ಸೌತ್ ಒಳಗೆ ಬಂದರೆ ನೋಡಿರಿ ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಕೂಡ ನೋಡಿರಿ, ಕರ್ನಾಟಕದಲ್ಲಿ ಕೂಡ ವೇಕೆನ್ಸಿಗಳು ಖಾಲಿ ಇದಾವೆ. ಕೇರಳ, ತಮಿಳುನಾಡು, ಪುದುಚೇರಿ, ಲಕ್ಷದ್ವೀಪ ಖಾಲಿರುವ ಹುದ್ದೆಗಳ ಬಗ್ಗೆ ನೋಡೋಣ. ನೋಡಿರಿ, ಮೊದಲೇ ಪೋಸ್ಟ್ ಬಂದುಬಿಟ್ಟು ಸಿವಿಲ್ ಇಂಜಿನಿಯರಿಂಗ. ಈ ಸಿವಿಲ್ ಇಂಜಿನಿಯರಲ್ಲಿ 4 ರೀತಿ ಪಾರ್ಟ್ನಲ್ಲಿ ಯಾವ್ಯಾವ ರೀತಿ ಪೋಸ್ಟ್ ಖಾಲಿ ಇದಾವೆ ಅಂದ್ರೆ ನೋಡಿರಿ, ನಾರ್ತ್ ಒಳಗೆ 27 ವೇಕೆನ್ಸಿ, ಈಸ್ಟ್ ಒಳಗೆ 31, ವೆಸ್ಟ್ ಒಳಗೆ 33. ಇನ್ನು ಸೌತ್ ಅಂದರೆ ಕರ್ನಾಟಕ, ಕೇರಳ, ತಮಿಳುನಾಡುಗಳು ಕೂಡ ವೇಕೆನ್ಸಿಗಳು ಖಾಲಿ ಇದ್ದು 29 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಕರ್ನಾಟಕದವರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಪೋಸ್ಟ್ ಬಂದುಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರ ಸಿವಿಲ್ ಇಂಜಿನಿಯರ್ ಇರಬೇಕು. ಇನ್ನು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಅಭ್ಯರ್ಥಿಯ ಬ್ಯಾಚಲರ್ ಡಿಗ್ರಿಯನ್ನು ಸಿವಿಲ್ ಇಂಜಿನಿಯರಿಂಗನ್ನು ಮುಗಿಸಿರ್ಬೇಕಾಗಿರ್ತದೆ. ಅಭ್ಯರ್ಥಿಯ ಎಕ್ಸ್ಪೀರಿಯೆನ್ಸ 2 ವರ್ಷದ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ. ಇನ್ನು ಎರಡನೇದಾಗಿ ನೋಡಿದ್ರೆ ಎಲೆಕ್ಟ್ರಿಕಲ್. ಇದರಲ್ಲಿ ನಾರ್ತ್ನಲ್ಲಿ 35 ವೇಕೆನ್ಸಿ, ಈಸ್ಟ್ 4, ವೆಸ್ಟ್ 8, ಸೌತ್ನಲ್ಲಿ 8 ವೇಕೆನ್ಸಿಗಳು ಖಾಲಿದ್ದು ಈ ಹುದ್ದೆಯ ಪೋಸ್ಟ್ ನೇಮ್ ಬಂದುಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್. ಇದು 2 ವರ್ಷದ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತದೆ. ಇನ್ನು ಅಭ್ಯರ್ಥಿಯು ಕ್ವಾಲಿಫಿಕೇಷನ್ ಏನಾಗಬೇಕಂದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ಪವರ್ ಸಪ್ಲೈ ಮತ್ತು ಇನ್ಸ್ಟ್ರುಮೇಷನ್ ಆ್ಯಂಡ್ ಕಂಟ್ರೋಲ್ ವಿವಿಧ ರೀತಿಯ ರಿಲೇಟೆಡ್ ಫೀಲ್ಡ್ನಲ್ಲಿ ಅಭ್ಯರ್ಥಿ ತನ್ನದೇ ಆದ ಕ್ವಾಲಿಫಿಕೇಷನನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಮೂರನೇದು ನೋಡಿರಿ, ಸಿಂಗಲ್ ಟೆಲಿಕಮ್ಯುನಿಕೇಷನ್ನಲ್ಲಿ ಖಾಲಿರೋ ಹುದ್ದೆಗಳು ಯಾವಂದ್ರೆ ನಾರ್ತ್ನಲ್ಲಿ 5, ಈಸ್ಟ್ 1, ವೆಸ್ಟ್ 1, ಸೌತ್ನಲ್ಲಿ 3 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇದು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆ ಆಗಿದ್ದು ಕ್ವಾಲಿಫಿಕೇಷನ್ ಬಂದುಬಿಟ್ಟು ಅಭ್ಯರ್ಥಿಯು ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಮತ್ತು ಅಥವಾ ಎಲೆಕ್ಟ್ರಾನಿಕ್ಸ ಅಥವಾ ಪವರ್ ಸಪ್ಲೈ ಸೇಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರ್ತದೆ. ಇನ್ನು ವರ್ಕ್ ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು 2 ವರ್ಷ ವರ್ಕ್ ಎಕ್ಸ್ಪೀರಿಯೆನ್ಸ್ ಇರಬೇಕಾಗಿರ್ತದೆ. ಇನ್ನು 4ನೇದು ನೋಡಿರಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ. ನಾರ್ತ್ ಒಳಗೆ 60 ವೇಕೆನ್ಸಿಗಳು ಖಾಲಿ ಇದಾವೆ, ಈಸ್ಟ್ 47, ವೆಸ್ಟ್ 28, ಸೌತ 15 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಮೆಕ್ಯಾನಿಕಲ್ ಪೋಸ್ಟ್ ಆಗಿದೆ. ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ನೋಡಿರಿ, ಅಭ್ಯರ್ಥಿಯು ಬ್ಯಾಚುಲರ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಮೆಕ್ಯಾನಿಕಲ್. ಇನ್ನು ಪ್ರೊಡಕ್ಷನ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಮತ್ತು ಇಂಡಸ್ಟ್ರಿಯಲ್ ಏರಿಯಾಸ್ನಲ್ಲಿ ಅಭ್ಯರ್ಥಿ ತನ್ನದೇ ಆದ ಕ್ವಾಲಿಫಿಕೇಷನನ್ನು ಮುಗಿಸಿದ್ದು 2 ವರ್ಷದ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ. ಇನ್ನು ಮೂರನೇದಾಗಿ ನೋಡಿದ್ರೆ ಮೆಟ್ರಾಲಜಿ. ಇದರಲ್ಲಿ ನಾರ್ತ್ನಲ್ಲಿ 8 ವೇಕೆನ್ಸಿಗಳು ಖಾಲಿದ್ದು, ಈಸ್ಟ್ 4, ವೆಸ್ಟ್ ಒಳಗೆ 12, ಸೌತ್ನಲ್ಲಿ 2 ವೇಕೆನ್ಸಿಗಳು ಖಾಲಿ ಇದ್ದಾವೆ. ವರ್ಕ್ ಎಕ್ಸ್ಪೀರಿಯೆನ್ಸ್ 2 ವರ್ಷ. ಅಭ್ಯರ್ಥಿಯ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬ್ಯಾಚುಲರ್ ಡಿಗ್ರಿಯನ್ನು ಮೆಟ್ರಾಲಜಿ ಇಂಜಿನಿಯರನ್ನು ಮುಗಿಸಿರಬೇಕಾಗಿರ್ತದೆ. ಪೋಸ್ಟ್ ನೇಮ ಅಸಿಸ್ಟೆಂಟ್ ಮ್ಯಾನೇಜರ ಮೆಟ್ರಾಲಜಿ. ಇನ್ನು ಕೆಮಿಕಲ್ ಒಳಗೆ ನೋಡಿರಿ, ನಾರ್ತ್ನಲ್ಲಿ 3 ವೇಕೆನ್ಸಿ,
ಈಸ್ಟ್ನಲ್ಲಿ 4, ಇನ್ನು ವೆಸ್ಟ್ನಲ್ಲಿ 3 ವೇಕೆನ್ಸಿ, ಸೌತ್ನಲ್ಲಿ 1 ವೇಕೆನ್ಸಿ ಖಾಲಿ ಐತಿ. ಅಭ್ಯರ್ಥಿ ವರ್ಕ್ ಎಕ್ಸ್ಪೀರಿಯನ್ಸ್ 2 ವರ್ಷ. ಇನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಕೆಮಿಕಲ್ ಆಗಿದ್ದು ಪೋಸ್ಟ್ ನೇಮ್ ಬಂದುಬಿಟ್ಟು. ಇನ್ನು ಅಭ್ಯರ್ಥಿಗೆ ಇರಬೇಕಾದ ಕ್ವಾಲಿಫಿಕೇಷನ್ ಅಂದರೆ ಬ್ಯಾಚುಲರ್ ಡಿಗ್ರಿ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಇನ್ ಕೆಮಿಕಲ್, ಇನ್ನು ಪೆಟ್ರೋ ಕೆಮಿಕಲ್ ಆಗಿರ್ಬೋದು ಅಥವಾ ಕೆಮಿಕಲ್ ಟೆಕ್ನಾಲಜಿ ಆಗಿರ್ಬೋದು. ಅಭ್ಯರ್ಥಿ ತನ್ನ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಮುಗಿಸಿರ್ಬೇಕಾಗಿರ್ತದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತೇಳಿ ನೋಡಿರಿ, ಇದರಲ್ಲಿ ಪೋಸ್ಟ್ ಯಾವ ರೀತಿ ಖಾಲಿ ಅಂದ್ರೆ ನಾರ್ತ್ ಒಳಗೆ 12, ವೆಸ್ಟ್ 1, ಸೌತ್ ಒಳಗೆ 1 ವೇಕೆನ್ಸಿ ಖಾಲಿ ಐತಿ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ನೋಡಿರಿ, ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಯೂಟರ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ನು ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನನ್ನು ಮುಗಿಸಿದ್ದು. ಅಭ್ಯರ್ಥಿಗೆ 2 ವರ್ಷದ ಎಕ್ಸ್ಪೀರಿಯನ್ಸ್ ಇರಬೇಕು. ಪೋಸ್ಟ್ ನೇಮ್ ಬಂದುಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರ IT ಫೀಲ್ಡ್ ಆಗಿರ್ತದೆ. ಇನ್ನು ನೋಡಿರಿ, ಫುಡ್ ಟೆಕ್ನಾಲಜಿ ಒಳಗೆ ನಾರ್ತ್ ಒಳಗೆ 3 ವೇಕೆನ್ಸಿ, ಈಸ್ಟ್ 3, ವೆಸ್ಟ್ ಒಳಗೆ 3, ಇನ್ನು ಸೌತ್ನಲ್ಲಿ 3 ವೇಕೆನ್ಸಿ ಖಾಲಿ ಇದ್ದು. ಅಭ್ಯರ್ಥಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಅಭ್ಯರ್ಥಿನ ಫುಲ್ ಟೈಮ್ ಬ್ಯಾಚುಲರ್ ಡಿಗ್ರಿ ಇನ್ ಫುಡ್ ಟೆಕ್ನಾಲಜಿ ಅಥವಾ ಬಯೋಟೆಕ್ನಾಲಜಿ ಅಥವಾ ಅಗ್ರಿಕಲ್ಚರ್ ಒಳಗೆ ಅಭ್ಯರ್ಥಿ ಕ್ವಾಲಿಫಿಕೇಷನ್ ಮುಗಿಸಿದ್ದು. ಅಭ್ಯರ್ಥಿಗೆ 2 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸ್ ಇರಬೇಕು. ಪೋಸ್ಟ್ ನೇಮ್ ಬಂದುಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರ ಫುಡ್ ಟೆಕ್ನಾಲಜಿ ಆಗಿರ್ತದೆ. ಇನ್ನು ಫಾರ್ಮಾ ಒಳಗೆ 1 ವೆಸ್ಟ್ ಒಳಗೆ 2 ಪೋಸ್ಟ್ ಖಾಲಿ ಇದ್ದಾವೆ. ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು 2 ವರ್ಷದ ಇರಬೇಕು. ಇನ್ನು ಕ್ವಾಲಿಫಿಕೇಷನ್ನ ಬ್ಯಾಚುಲರ್ ಡಿಗ್ರಿಯನ್ನು ಫಾರ್ಮಸಿ ಒಳಗೆ ಎಜುಕೇಷನ್ ಮುಗಿಸಿದ್ದು. ಪೋಸ್ಟ್ ನೇಮ್ ಬಂದುಬಿಟ್ಟು ಅಸಿಸ್ಟೆಂಟ್ ಮ್ಯಾನೇಜರ ಫಾರ್ಮಾನಲ್ಲಿ ಖಾಲಿರುವ ಹುದ್ದೆ ಆಗಿದೆ. ನೋಡಿರಿ, ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ 40 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ನೋಡಿರಿ, ಅಭ್ಯರ್ಥಿನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರೆ ಅಂದ್ರೆ ನೋಡಿರಿ, ಅಭ್ಯರ್ಥಿ 125 ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ. 1 ಮಾರ್ಕ್ಸಿನ ಕ್ವಶನ್ ಆಗಿದ್ದು. ಇದು ಟೈಮಿಂಗ್ ಬಂದುಬಿಟ್ಟು 2.5 ಅವರ್ಸ ಟೈಮಿಂಗ್ ಇರ್ತೈತಿ. ಮತ್ತು ಈ ಎಕ್ಸಾಮ್ಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರೋಂಗಿಲ್ಲ. ಇನ್ನು ಅಭ್ಯರ್ಥಿಯನ್ನು 1/6 ಮೂಲಕ ಸೆಲೆಕ್ಟ್ ಮಾಡ್ಕೊಂಡು ಅಭ್ಯರ್ಥಿನ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ಕೊಳ್ಳಾಗ್ತದೆ. ಇನ್ನು ಈ ಹುದ್ದೆಗೆ ಯಾವ ರೀತಿ ಸ್ಯಾಲ್ರಿ ಸಿಗತ್ತಂದ್ರೆ ನೋಡಿರಿ, ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗೆ ನೋಡಿರಿ 23,340ರಿಂದ 5,09,741ವರೆಗೂ ಅಭ್ಯರ್ಥಿಗೆ ಸ್ಯಾಲ್ರಿ ಸಿಗ್ಬೋದು. ಇನ್ನು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಫೀ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಕ್ಯಾಟಗರಿ ವೈಸ ಜನರಲ್ಲ OBC ಕ್ಯಾಂಡಿಡೇಟ್ಗಾದರೆ 600 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿದ್ದು. ಇನ್ನು ಉಳಿದ ಅಭ್ಯರ್ಥಿ ಅಂದರೆ EWS, SC ST PWBD ಕ್ಯಾಂಡಿಡೇಟ್ಸ್ಗೆ 300 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ನೀವು ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗಿರ್ತದೆ. ನೋಡಿರಿ, ಅಪ್ಲಿಕೇಶನ್ ಹಾಕೋ ಅಭ್ಯರ್ಥಿಗಳು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ತಮ್ಮ ಅಪ್ಲಿಕೇಶನನ್ನು 25/12/2025 ಒಳಗಾಗಿ ಅಪ್ಲಿಕೇಶನನ್ನು ಹಾಕೋ ಮೂಲಕ ಅರ್ಜಿ ಹಾಕ್ಬೋದು. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾವು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.